ನನ್ನ ಹೆಸರು ಡಾಕ್ಟರ್ ಮಹಾದೇಶ್ ಪ್ರಸಾದ್ ಅಂತ. ನಾನು ಆ್ಯಕ್ಚುಲಿ ಅರ್ಕಲ್ಗೂಡಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅರ್ಕಲ್ಗೂಡಲ್ಲಿ ಪ್ರೈಮರಿ ಎಜುಕೇಷನ್ ಮಾಡಿದೆ, ಮತ್ತು ಹೈಸ್ಕೂಲು PUC ತನಕನೂ ಅರ್ಕಲ್ಗೂಡಲ್ಲಿ ಓದಿ BSc ನಾನು ಹಾಸನಲ್ಲಿ ಮಾಡಿದೆ. BSc ಆದಮೇಲೆ MSc ಬಯೋಕೆಮಿಸ್ಟ್ರಿಯನ್ನು ನಾನು ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಮುಗಿಸಿ PhDನೂ ಸಹ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಮಾಡಿ ನಾನು ಯಂಗೆಸ್ಟ್ PhD ಹೋಲ್ಡರು, ಒನ್ ಆಫ್ ದ ಯಂಗೆಸ್ಟ್ PhD ಹೋಲ್ಡರು ಮಾನಸ ಗಂಗೋತ್ರಿ ಮೈಸೂರಿಂದ. PhD ಮುಗಿಸಾದ್ಮೇಲೆ ನಾನು 2009 ಅಂದರೆ 2009ರಲ್ಲಿ ಜರ್ಮನಿಗೆ ವಿಸಿಟಿಂಗ್ ಸೈಂಟಿಸ್ಟ್ ಆಗಿ ಹೋಗ್ತೀನಿ. ಜರ್ಮನಿಯ ಲೈಪ್ಜಿಗ್ ಅಂತ ಜಾಗದಲ್ಲಿ ವಿಸಿಟಿಂಗ್ ಸೈಂಟಿಸ್ಟ್ ಆಗಿ ಹೋಗಿ 2 ವರ್ಷಗಳ ಕಾಲ ಜರ್ಮನಿಲಿ ಕೆಲಸ ಮಾಡ್ತೀನಿ. ಕೆಲಸ ಮಾಡಾದ್ಮೇಲೆ ನನಗೆ ಜರ್ಮನಿ ಇರಬೇಕಾದ್ರೆ ಅಮೇರಿಕಾದ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಸ್ಕೂಲ್ ಆಫ್ ಮೆಡಿಸಿನ್, ಈ ಯೂನಿವರ್ಸಿಟಿಯಲ್ಲಿ ಮೆಡಿಕಲ್ ಸ್ಕೂಲ್ನಲ್ಲಿ ನನಗೆ ವೈರಸ್ಗಳ ಮೇಲೆ ಕೆಲಸ ಮಾಡಲು ಅವಕಾಶ ಸಿಗುತ್ತೆ ವಿಜ್ಞಾನಿಯಾಗಿ. ಅಲ್ಲಿ ನಾನು ಅಮೇರಿಕಾದಲ್ಲಿ ಇರಬೇಕಾದ್ರೆ ನಾನು ವೈರಸ್ಗಳಿಂದ ಕ್ಯಾನ್ಸರು ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಹತ್ತತ್ರ 2.5 ವರ್ಷಗಳ ಕಾಲ ವರ್ಕ್ ಮಾಡ್ತೀನಿ. ಅಲ್ಲಿ ಅಮೇರಿಕಾದಲ್ಲಿ ಇದ್ದಾಗ ವರ್ಕ್ ಮಾಡಬೇಕಾದ್ರೆ ಅದೇ ರಿಲೇಟೆಡ್ ವರ್ಕು ಸ್ವೀಡನ್ ದೇಶದಲ್ಲಿ ನನಗೆ ಒಂದು ಸೈಂಟಿಸ್ಟ್ ಆಗಿ ಮತ್ತೆ ಪೊಸಿಷನ್ನು ಆಫರ್ ಸಿಗುತ್ತೆ. ನಾನು ಅಲ್ಲಿ ಹೋಗಿ ಸ್ವೀಡನ್ನಲ್ಲಿ ಬ್ಲಡ್ ಕ್ಯಾನ್ಸರ್ ಮೇಲೆ 3 ವರ್ಷಗಳ ಕಾಲ ವರ್ಕ್ ಮಾಡ್ತೀನಿ. ಆ 3 ವರ್ಷಗಳ ಕಾಲ ವರ್ಕ್ ಮಾಡಾದಮೇಲೆ ನಾನು ಮತ್ತೆ ಇಂಡಿಯಾಗೆ ವಾಪಸ್ ಬರ್ತೀನಿ, ತಾಯ್ನಾಡಿಗೆ ವಾಪಸ್ ಬರ್ತೀನಿ. ಬಂದು ಮೈಸೂರಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಬಯೋಕೆಮಿಸ್ಟ್ರಿ ಆಗಿ ಜಾಯ್ನ್ ಆಗ್ತೀನಿ. ಆಗ ನನಗೆ ಭಾರತ ಸರ್ಕಾರದಿಂದ ಯುವ ವಿಜ್ಞಾನಿ ಯಂಗ್ ಸೈಂಟಿಸ್ಟ್ ಅವಾರ್ಡು 2016 ಸಿಗುತ್ತೆ. ನನಗೆ ಭಾರತ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ 50 ಲಕ್ಷ ರೂಪಾಯಿಗಳು ಅಮೌಂಟು ರಿಸರ್ಚ್ ಪರ್ಪಸ್ಗೆ ಅಂತ ನನಗೆ ಸಿಗುತ್ತೆ. ಅದು 3 ವರ್ಷಗಳ ಕಾಲ ಭಾರತ ಸರ್ಕಾರ ನನಗೆ ಸ್ಪಾನ್ಸರ್ ಮಾಡುತ್ತೆ. ಅದು ಭಾರತ ಸರ್ಕಾರ ಫಾರಿನ್ನಲ್ಲಿ ಯಾರು ಇಂಡಿಯನ್ಸ್ ಸೈಂಟಿಸ್ಟ್ಗಳಿರ್ತಾರೆ, ಒಳ್ಳೆ ಸೈಂಟಿಸ್ಟ್ಗಳಿರ್ತಾರೆ, ಅವರು ಮತ್ತೆ ವಾಪಸ್ ಇಂಡಿಯಾಗೆ ಬಂದು ಬ್ರೈನ್ ಡ್ರೈನ್ ಅಂದರೆ ನಮ್ಮ ವಿಜ್ಞಾನಿಗಳು ಫಾರಿನಲ್ಲೇ ಉಳಿಬಾರ್ದು ಅಂತ ಹೇಳ್ಬಿಟ್ಟು ವಾಪಸ್ ಇಂಡಿಯಾಗೆ ಕರೆತರಬೇಕು ಅಂತ ಆ ಪ್ರೋಗ್ರಾಮಲ್ಲಿ ನನಗೆ ಭಾರತ ಸರ್ಕಾರದಿಂದ ಈ ಅವಾರ್ಡ್ ಸಿಗುತ್ತೆ. ಯುವ ವಿಜ್ಞಾನಿ 2016 ಅಂತ ಇಂಡಿಯಾದಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿಂದ ಬಂದು ವಾಪಸ್ಸು ನಾನು 3 ವರ್ಷಗಳ ಕಾಲ ಇಂಡಿಯಾದಲ್ಲೇ ಮಹಾಜನಾಸ್ ಇನ್ಸ್ಟಿಟ್ಯೂಟನಲ್ಲಿ ನಾನು ವರ್ಕ್ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಮ್ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಫಾರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡೆಡ್ ಪ್ರಾಜೆಕ್ಟ್ BSTಯಿಂದ ವರ್ಕ್ ಮಾಡ್ತೀನಿ. 3 ವರ್ಷಗಳ ಕಾಲ ಆದಮೇಲೆ 2019ರಲ್ಲಿ ನನಗೆ ಬೆಲ್ಜಿಯಮ್ಮಿಂದ ವಿಸಿಟಿಂಗ್ ವೈರಾಲಜಿ ಫೆಲೋಶಿಪ್ ಅಂತ ಸಿಗುತ್ತೆ. ವಿಸಿಟಿಂಗ್ ವೈರಾಲಜಿ ಫೆಲೋಶಿಪ್ ಸಿಕ್ಕಿದಾಗ ನಾನು ಬೆಲ್ಜಿಯಮ್ಗೆ ಹೋಗಿ ಜಾಯಿನ್ ಆಗ್ತೀನಿ 2019ರಲ್ಲಿ. 2019ರಲ್ಲಿ ನಾನು ಜಾಯಿನ್ ಆದಾಗ ಅಲ್ಲಿ ನಾನು ಆ್ಯಕ್ಚುಲಿ ಝೀಕಾ ಅಂತ ಒಂದು ವೈರಸ್ ಇದೆ, ಅದು ನಮ್ಮ ಡೆಂಗಿ ವೈರಸ್ ಇದೆಯಲ್ಲ ಅದ್ರದ್ದು ಫ್ಯಾಮಿಲಿ ವೈರಸ್. ಅದು ಝೀಕಾ ವೈರಸ್ ಮೇಲೆ ಕೆಲಸ ಮಾಡ್ತಾ ಇರ್ತೀನಿ. ಆಗ 2019ನಲ್ಲಿ ಕೋವಿಡ್ ಬರೋಕ್ಕೆ ಶುರು ಆಗುತ್ತೆ ಪ್ರಪಂಚದಾದ್ಯಂತ. ಆಗ ನನ್ನನ್ನು ಯುರೋಪಿಯನ್ ಟಾಸ್ಕ್ ಫೋರ್ಸಲ್ಲಿ 10 ಜನ ಮೆಂಬರ್ಸಲ್ಲಿ ನಾನು ಒಬ್ಬ ಸೆಲೆಕ್ಟ್ ಆಗಿ ಆ ತಂಡದಲ್ಲಿ ಕೋವಿಡ್ ವ್ಯಾಕ್ಸಿನ್ನ ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತೀನಿ. ಕೋವಿಡ್ ವ್ಯಾಕ್ಸಿನ್ ನಾನು 2019 ಡಿಸೆಂಬರಲ್ಲಿ ಶುರು ಮಾಡ್ತೀನಿ. 2021 ಎಂಡ್ ಒಳಗಡೆ ನಮ್ಮದು ಕೋವಿಡ್ ವ್ಯಾಕ್ಸಿನ್ನ ಡೆವಲಪ್ ಮಾಡಿ ಅದನ್ನು ಆ್ಯಕ್ಚುಲಿ ಆ ವ್ಯಾಕ್ಸಿನ್ ಡ್ಯುಯಲ್ ವ್ಯಾಕ್ಸಿನ್ ಅಂತ ಕರಿತೀವಿ. ಅಂದರೆ ಆ ವ್ಯಾಕ್ಸಿನಿಂದ 2 ವೈರಲ್ ಇನ್ಫೆಕ್ಷನ್ನ ತಡಿಬೋದು. ಒಂದು ಕೋವಿಡ್ ಇನ್ಫೆಕ್ಷನ್ನು, ಇನ್ನೊಂದು ಯೆಲ್ಲೋ ಫೀವರ್ ಇನ್ಫೆಕ್ಷನ್ ಅಂತ ಇದೆ. ಸೊ ಇದು ಒಂದೇ ವ್ಯಾಕ್ಸಿನಲ್ಲಿ 2 ಕಾಯಿಲೆಗಳನ್ನ ಗುಣಪಡಿಸುವಂಥ ವ್ಯಾಕ್ಸಿನನ್ನು ತಯಾರು ಮಾಡ್ತೀವಿ ನಮ್ಮ ಟೀಮು. ಆ ವ್ಯಾಕ್ಸಿನ್ ತಯಾರು ಮಾಡಾದಮೇಲೆ ಅದನ್ನು ನಾವು ಆಫ್ರಿಕಾ ಕಂಟ್ರಿಗಳಿಗೆ ಕೊಡ್ತೀವಿ. ಯಾಕೆ ಅಂದರೆ ಯೆಲ್ಲೋ ಫೀವರ್ ವ್ಯಾಕ್ಸಿನ್ನು ಇಂಡಿಯಾದಲ್ಲಿ ಇಲ್ಲ, ಯೆಲ್ಲೋ ಫೀವರ್ ಡಿಸೀಸು ಇಂಡಿಯಾದಲ್ಲಿ ಇಲ್ಲ. ಹಾಗಾಗಿ ಯೆಲ್ಲೋ ಫೀವರ್ ವ್ಯಾಕ್ಸಿನು ಇಂಡಿಯಾಗೆ ಬೇಕಾಗೂ ಇಲ್ಲ. ಹಾಗಾಗಿ ನಾವು ಆಫ್ರಿಕನ್ ಕಂಟ್ರೀಸ್ಗೆ ಅದನ್ನು ಲೈಸೆನ್ಸ್ ಮಾಡ್ತೀವಿ. ಅದಾದ ನಂತರ ನನಗೆ ಆ ಕೋವಿಡ್ ವ್ಯಾಕ್ಸಿನಲ್ಲಿ ವರ್ಕ್ ಮಾಡಿದ ನಂತರ ನನಗೆ ತುಂಬ ಮನ್ನಣೆ ವಿಶ್ವದಾದ್ಯಂತ ಸಿಗುತ್ತೆ. ವಿಶ್ವದಾದ್ಯಂತ ಸಿಕ್ಕಿದಾಗ ನನಗೆ ಮಹಾಜನ ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಟಾಗಿ ನನ್ನನ್ನು ಪ್ರೊಫೆಸರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಆಫರ್ ಸಿಗುತ್ತೆ. ನಾನು ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಇಲ್ಲಿ ಆ ಆಫರ್ನ ಒಪ್ಪಿಕೊಂಡು ಒಂದೇ ಒಂದು ಕಾರಣಕ್ಕೆ ನಾನು ವಾಪಸ್ ಇಂಡಿಯಾಗೆ ಬರ್ತೀನಿ ಅಂದರೆ ನಾನು ಅಲ್ಲಿ ಕಲ್ತಿರೋದನ್ನ ಇಂಡಿಯಾದಲ್ಲಿ ಅದನ್ನು ನಮ್ಮ ಬೇರೆ ವಿದ್ಯಾರ್ಥಿಗಳಿಗೆ ಮತ್ತು ಅದೇ ಥರದ ಸಂಶೋಧನೆಗಳನ್ನು ಮಾಡಬೇಕಂತ ವಾಪಸ್ ನಾನು ಇಂಡಿಯಾಗೆ ಬರ್ತೀನಿ. ಇಂಡಿಯಾಗೆ ಬಂದು 2022ನಲ್ಲಿ ಎಂಡಲ್ಲಿ ಬರ್ತೀನಿ. ಬಂದು ನಾನು ಇಲ್ಲಿ ನನ್ನ ಹತ್ತಿರ 6 ಜನ PhD ಸಂಶೋಧನಾ ವಿದ್ಯಾರ್ಥಿಗಳು ಇದ್ದಾರೆ.
ಅದರಲ್ಲಿ ಒಬ್ಬನಿಗೆ ಆಲ್ರೆಡಿ PhD ಸಿಕ್ಕಿ ಅವನು ಅಮೆರಿಕಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತಲ್ಲಿ ವಿಜ್ಞಾನಿಯಾಗಿ ಜಾಯಿನ್ ಆಗಿದ್ದಾನೆ. ಆಲ್ರೆಡಿ 3 ಮಂತ್ಸ್ ಆಯಿತು ಅವನು ಹೋಗಿ. ಇನ್ನೂ 5 ವಿದ್ಯಾರ್ಥಿಗಳು ನನ್ನ ಹತ್ರ PhD ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಭಾರತ ಸರ್ಕಾರದಿಂದ ಅವರದೇ ಆದಂಥ ಫೆಲೋಶಿಪ್ ಇಟ್ಕೊಂಡು ಅವರು PhDಯನ್ನು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಹತ್ರ ಇರೋ ವಿದ್ಯಾರ್ಥಿಗಳು ಸಹ ಇಲ್ಲಿ ಭಾರತದಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ನಾನು ಕ್ಯಾನ್ಸರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ಮತ್ತು ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಒಂದು ವೈರಸ್ ಕಾಯ್ಸನೂರ್ ಫಾರೆಸ್ಟ್ ಡಿಸೀಸ್ ಅಂತ KFD ಅಂತ ಕರಿತೀವಿ. ಅದು ಶಿವಮೊಗ್ಗ ರೀಜನಲ್ಲಿ ತುಂಬ ದೊಡ್ಡದಾಗಿದೆ. ಅದು ಪ್ರತಿ ವರ್ಷ ಅದು ಬರ್ತಾ ಇರುತ್ತೆ. ಅದು ಆ್ಯಕ್ಚುಲಿ ಕಾಡಿನ ಅಂಚಿನಗಳಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಅವ್ರಿಗೆ ಈ ಕಾಯಿಲೆ ಬರ್ತಾ ಇದೆ. ಇದು ನಾವು ವೈರಾಲಜಿಕಲಿ ಯೋಚನೆ ಮಾಡಿದಾಗ, ವೈರಸ್ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ಈ ಕಾಯಿಲೆ ಮುಂದೆ ಒಂದು ದಿನ ದೊಡ್ಡದಾಗಿ ಹರಡೋಂಥ ಸಂಭವ ಇದೆ. ಹಾಗಾಗಿ ನಾನು ಆ ವೈರಸ್ಸಿಗೆ ವ್ಯಾಕ್ಸಿನ್ ಕಂಡುಹಿಡಿಯೋದ್ರಲ್ಲೂ ನನ್ನ ರಿಸರ್ಚ್ ಟೀಮು ವರ್ಕ್ ಮಾಡ್ತಾ ಇದೆ. ಅದರ ಜೊತೆಗೆ ಈಗ ಭಾರತದಲ್ಲಿ ಈ ನನ್ನ ಮುಂದಿನ 30 ವರ್ಷಗಳಲ್ಲಿ 50% ಜನಗಳಿಗೆ ಕ್ಯಾನ್ಸರ್ ಬರುವಂಥ ಪಾಸಿಬಿಲಿಟೀಸ್ ಇದೆ. ಇದು ಪ್ರಿಡಿಕ್ಷನ್ನು. ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಅಂದರೆ ನಮಗೆ BP ಮತ್ತು ಶುಗರ್ ಏನಿದೆ ಈಗ ಅದೇ ಥರ 50% ಜನಗಳಿಗೆ ಇನ್ನು ಮುಂದೆ ಕ್ಯಾನ್ಸರ್ ಬರುತ್ತೆ. ಯಾಕೆ ಅಂದರೆ ನೀವು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಫುಡ್ಡು ನಾವು ತೊಗೊಳ್ತಾ ಇರೋದು ಯಾವುದು ಪ್ಯೂರ್ ಇಲ್ಲ, ಎಲ್ಲ ಅಡಲ್ಟ್ರೇಟೆಡ್ ಫುಡ್ಡು. ಅದೇ ಕಾರಣಕ್ಕಾಗಿ ಈಗಲೇ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಂದು 2 ಮನೆ 3 ಮನೇಲಿ ಒಬ್ರು ನೋಡಿದ್ರೆ ಯಾರಿಗಾರೋ ಒಬ್ರು ಕ್ಯಾನ್ಸರ್ ಬಂದಿರುತ್ತೆ. ಹಾಗಾಗಿ ಮುಂದಿನ 30 ವರ್ಷಗಳಲ್ಲಿ ಅರ್ಧ ಜನಸಂಖ್ಯೆ ಭಾರತದಲ್ಲಿ ಕ್ಯಾನ್ಸರ್ ರೋಗದಿಂದ ಬಳಲೋ ಅಂತ ಚಾನ್ಸಸ್ ಇದೆ, ತುಂಬ ಇದೆ. ಹಾಗಾಗಿ ನನ್ನ ರಿಸರ್ಚ್ ಟೀಮು ನನ್ನ ಹತ್ರ ಇರುವ PhD ವಿದ್ಯಾರ್ಥಿಗಳು ಕ್ಯಾನ್ಸರ್ ಮತ್ತು ವ್ಯಾಕ್ಸಿನ್ ಡೆವಲಪ್ಮೆಂಟ್ ಮೇಲೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನನಗೆ ಕಳೆದ ವರ್ಷ ಭಾರತದಲ್ಲಿ ಮೊದಲನೇ ಬಾರಿಗೆ ನಾನು ಒಂದು ಪೇಟೆಂಟನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಆ ಪೇಟೆಂಟ್ ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಅಂದರೆ ಈಗಿರೋ ಕೀಮೋಥೆರಪಿಟಿಕ್ ಡ್ರಗ್ಸ್ ಅಂದರೆ ಕ್ಯಾನ್ಸರ್ಗೆ ಕೊಡುವಂಥ ಔಷಧಿಗಳು ತುಂಬ ಜಾಸ್ತಿ ರೇಟಿಂಗ್ ಇದೆ. ಫಾರ್ ಎಕ್ಸಾಂಪಲು ಮಿನಿಮಮ್ 10,000ದಿಂದ ಶುರು ಆಗುತ್ತೆ. ಬಟ್ ನಾನು ಮಾಡಿರೋ ಪೇಟೆಂಟಿಂದ 10,000ದಿಂದ 1,000 ರೂಪಾಯಿಗೆ ಬರುವಂಥ ಒಂದು ಪೇಟೆಂಟ್, ಅಂದರೆ ಆ ಥರ ಟೆಕ್ನಾಲಜಿಯನ್ನು ಹೊಸದಾಗಿ ಕಂಡುಹಿಡಿದಿದ್ದೀನಿ. ಅದು ಭಾರತ ಸರ್ಕಾರದಿಂದ ಪೇಟೆಂಟನ್ನು ಮಾಡ್ಕೊಂಡಿದ್ದೀನಿ. ಆ ಪೇಟೆಂಟ್ ಜೊತೆಗೆ ಈ ನಾನು ಮಾಡಿರೋ ಪೇಟೆಂಟು ಇನ್ನೊಂದು ಅದರದ್ದು ಅಡ್ವಾಂಟೇಜ್ ಏನಂತಂದರೆ ಕ್ಯಾನ್ಸರು ಈಗಿರೋ ಡ್ರಗ್ಗಳು 100% ಕ್ಯಾನ್ಸರ್ನ ಸಾಯಿಸಲ್ಲ, ಕ್ಯಾನ್ಸರ್ ಸೆಲ್ಸನ್ನು ಸಾಯಿಸಲ್ಲ. ಬಟ್ ನಾನು ಮಾಡಿರುವಂಥ ಹೊಸ ಸಂಶೋಧನೆಯಿಂದ 100ಕ್ಕೆ 100% ಕ್ಯಾನ್ಸರ್ ಸೆಲ್ಗಳು ಸಾಯುತ್ತೆ. ಇದು ಸಂಶೋಧನೆಯನ್ನು ಭಾರತ ಸರ್ಕಾರಕ್ಕೆ ನಾವು ಸಬ್ಮಿಟ್ ಮಾಡಿದಾಗ ಇದು ನನ್ನ ಹೆಸರಲ್ಲೇ ಪೇಟೆಂಟ್ ಆಗಿದೆ. ನನ್ನ ಹೆಸರು ಮತ್ತು ಮಹಾಜನ ಇನ್ಸ್ಟಿಟ್ಯೂಟಿಂದ ಪೇಟೆಂಟ್ ಆಗಿದೆ. ಇದನ್ನು ಸಂಶೋಧನೆ ಮಾಡಿದ ಟೀಮ್ನಲ್ಲಿದ್ದ ನನ್ನ PhD ವಿದ್ಯಾರ್ಥಿ ಈಗ ಅಮೆರಿಕಾದಲ್ಲಿ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂತ ಇದೆ. ಅದು ಪ್ರಪಂಚದಲ್ಲಿ ಟಾಪ್ 10ನಲ್ಲಿ ಬರುತ್ತೆ ರಿಸರ್ಚ್ ಇನ್ಸ್ಟಿಟ್ಯೂಟು. ಅದರಲ್ಲಿ ಅವನು ವಿಜ್ಞಾನಿಯಾಗಿ ಸೇರಿಕೊಂಡು ಅವನು ಸಂಶೋಧನೆಯನ್ನು ಮಾಡ್ತಾ ಇದ್ದಾನೆ. ನಾನು ಅವನಿಗೂ ಏನು ಹೇಳಿದ್ದೀನಿ ಅಂದರೆ ಒಂದು 5ರಿಂದ 10 ವರ್ಷ ಕೆಲಸ ಮಾಡಿ ಮತ್ತೆ ಭಾರತ ದೇಶಕ್ಕೆ ಮರಳಿ ನೀನು ಅಲ್ಲಿ ಕಲ್ತಿರೋಂಥ ಟೆಕ್ನಾಲಜಿ, ಅಲ್ಲಿ ಏನೇನು ಸಂಶೋಧನೆಯನ್ನು ವಿವಿಧ ರೀತಿಗಳಲ್ಲಿ ಮಾಡ್ತೀವಿ ಅದನ್ನು ನಮ್ಮ ಭಾರತದಲ್ಲೂ ಕೂಡ ಅಳವಡಿಸ್ಕೊಂಡು ಬೇರೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಅವನನ್ನು ಅಮೆರಿಕ ದೇಶಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಜೊತೆಗೆ ಈಗ ನನ್ನ ಹುಟ್ಟೂರು ಅರಕಲಗೂಡು ಆದ್ದರಿಂದ ನಾನು ಅರಕಲಗೂಡಿನ ಜೊತೆಗೆ ನಾನು PhD ಮುಗಿಸಿ ಹೊರದೇಶಗಳಲ್ಲಿ 13 ವರ್ಷಗಳ ಕಾಲ ಇದ್ರೂ ಸಹ ನಾನು ಪ್ರತಿ ವರ್ಷ ನಾನು ಭಾರತಕ್ಕೆ ಬಂದಾಗ ಅರಕಲಗೂಡಿಗೆ ಬಂದು ನನ್ನ ಹಳೆಯ ಸ್ನೇಹಿತರು, ಹಳೆಯ ಸ್ಕೂಲು, ಕಾಲೇಜು, ನನ್ನ ಹಿರಿಯರು, ನಮ್ಮ ಸಂಬಂಧಿಕರು, ಸ್ನೇಹಿತರು ಎಲ್ಲರನ್ನೂ ಮೀಟ್ ಮಾಡಿ ಹೋಗ್ತಾ ಇದ್ದೆ. ಬಟ್ ನಾನು ಈಗ 2022ನಲ್ಲಿ ಭಾರತಕ್ಕೆ ಬಂದಾದ ಮೇಲೆ ಅರಕಲಗೂಡಿಗೆ ಬರೋದು ಒಂದು ಜಾಸ್ತಿ ಮಾಡಿದೆ. ಅಂದರೆ ಒಂದು ತಿಂಗಳಲ್ಲಿ 2ರಿಂದ 3 ದಿವಸ ಅರಕಲಗೂಡಿನಲ್ಲಿ ಇರ್ತಾ ಇದ್ದೆ. ಆಗ ನನಗೆ ಅರಕಲಗೂಡಿನಲ್ಲಿ ಇರುವಂಥ ಸ್ಥಿತಿ, ಯಾಕಂದರೆ ನಾನು 13 ವರ್ಷ ಫಾರಿನಲ್ಲಿದ್ದೆ ಮತ್ತು ಆಲ್ಮೋಸ್ಟ್ ಒಂದು 8 ವರ್ಷಗಳ ಕಾಲ ಮೈಸೂರಲ್ಲಿ ಓದಿದ್ದೀನಿ. MSc ಮತ್ತು PhD ಎಲ್ಲ ಇಲ್ಲೇ ಮಾಡಿರೋದ್ರಿಂದ ನನಗೆ ಯಾಕೆ ನಮ್ಮ ಊರು ಹಾಸನದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಹೇಳ್ಬೋದು. ಇದು ನೋವಾಗುತ್ತೆ ಇದನ್ನು ಹೇಳೋಕ್ಕೆ ಆ್ಯಕ್ಚುಲಿ. ಬಟ್ ಹಾಸನದಲ್ಲಿ ಅರಕಲಗೂಡು ನಮ್ಮ ತಾಲೂಕು ಕೊಟ್ಟಿರೋಂಥ ಕವಿಗಳು, ವಿಜ್ಞಾನಿಗಳು,
ಮತ್ತು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು ತುಂಬ ಜನ ಇದ್ದಾರೆ. ಆದರೂ ಸಹ ಡಾಕ್ಟರ್ಸ್ಗಳು ಎಷ್ಟೊಂದು ಜನ ಇದ್ದಾರೆ. ಅವರೆಲ್ಲ ಸಹ ಇದ್ದರೂ ನಮ್ಮ ತಾಲೂಕಿನಲ್ಲಿ ಕಳೆದ 50-60 ವರ್ಷಗಳಿಂದ ಏನೂ ಡೆವಲಪ್ಮೆಂಟ್ ಆಗಿಲ್ಲ. ನನಗೆ ತುಂಬ ಮನಸ್ಸಿಗೆ ಬೇಜಾರಾದಂಥ ವಿಷಯ ಅರ್ಕಲಗೂಡಿನಲ್ಲಿ ನಮ್ಮ ದೊಡ್ಡ ಜೀವಜಲ ಅದು. ಆ್ಯಕ್ಚುಲಿ ನಾವು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಅರಕಲಗೂಡು ಜನಗಳಿಗೆ ನಾವೆಂಥ ಮೋಸ ಮಾಡಿದ್ದೀವಿ ಅಂತಂದರೆ, ಜೀವಜಲ ನಿಲ್ಲಿಸಿದ್ವಿ. ಅಂಡರ್ಗ್ರೌಂಡ್ ವಾಟರ್ ಟೇಬಲ್ಲು ದೊಡ್ಡ ಕೆರೆ ಮೈದಾನ ಒಡೆಯೋ ಅವಶ್ಯಕತೆಯೇ ಇರಲಿಲ್ಲ. ಇದು ಯಾರು ಮಾಡಿದ್ದಾರೆ ಅಥವಾ ಯಾವ ಅಧಿಕಾರಿಗಳು ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ನಾವು ಜನಗಳು ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು ವಾಟರ್ ಸೋರ್ಸು ನಮ್ಮ ಹತ್ರ ಅರ್ಕಲಗೂಡಿನಲ್ಲಿ ಉಳಿಸ್ಕೊಂಡಿದ್ರೆ ನಮ್ಮ ವ್ಯವಸಾಯದಿಂದ ಹಿಡಿದು ಕುಡಿಯುವ ನೀರಿಂದ ಹಿಡಿದು ಈಗ ಯಾವುದೇ ತೊಂದರೆನೂ ಆಗ್ತಿಲ್ಲ. ಈಗ ನಮ್ಮ ಮನೆಯಲ್ಲೇ ಬೋರ್ವೆಲ್ ಕೊರೆಸಿದ್ದೀವಿ. ಆ ಕೆರೆಯನ್ನು ಒಡೆದಾದ ಮೇಲೆ ನಮ್ಮ ಬೇಸಿಗೆ ಕಾಲದಲ್ಲಿ ನೀರೇ ಇರಲ್ಲ ಅದರಲ್ಲಿ. ಆ ಥರ ಪರಿಸ್ಥಿತಿ ನಮ್ಮ ಊರಲ್ಲಿ ಉಂಟಾಗಿದೆ. ಇಂಥದ್ದು ಸಾವಿರಾರು ಸಮಸ್ಯೆಗಳನ್ನ ನಾನು ನೋಡ್ತಾನೇ ಇದ್ದೀನಿ. ಅರ್ಕಲಗೂಡಿಗೆ ಬಂದಾಗ ಎಜುಕೇಷನ್ ಲೆವೆಲಲ್ಲಿ ನಮಗೆ ನಮ್ಮ ಹುಡುಗರು ಯುವ ವಿದ್ಯಾರ್ಥಿಗಳು ಎಲ್ಲರಿಗೂ ಓದಬೇಕು ಅಂದರೆ ಹಾಸನಕ್ಕೆ ಹೋಗಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಇಲ್ಲ. ನಾನು ನೋಡಿದ್ದೀನಿ ಬಸ್ಗಳಿಗೆ ಗಂಟೆಗಟ್ಟಲೆ ಕ್ಯೂ ನಿಲ್ತಾರೆ. 8 ಗಂಟೆಗೆ ನಾನು ನಮ್ಮ ಅರ್ಕಲಗೂಡು ಸಿಟಿ ಒಳಗಡೆ ಬಂದರೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತಿರ್ತಾರೆ ಒಂದು ಹಾಸನಿಗೆ ಬಸ್ ಇಟ್ಕೊಂಡು ಹೋಗಬೇಕು ಅಂತ. ಹಾಸನಿಗೆ ಹೋಗಬೇಕು ಅಂತಂದರೆ ಒಂದು ಟ್ರಾನ್ಸ್ಪೋರ್ಟೇಷನು ಈಗಿನ ಕಾಲದಲ್ಲಿ 2026ರಲ್ಲಿ ನಾವು ಇದ್ದೀವಿ. ಒಂದು ಟ್ರಾನ್ಸ್ಪೋರ್ಟೇಷನು 40 ನಿಮಿಷ ಟ್ರಾವೆಲ್ ಮಾಡಲಿಕ್ಕೆ ಹಾಸನಿಗೆ ಅರ್ಧ ಗಂಟೆ 1 ಗಂಟೆ ಅಲ್ಲೇ ಅವರು ಕಾಯ್ಕೊಂಡಿದ್ರೆ ಎಜುಕೇಷನ್ಗೆ ಯಾವಾಗ ಫೋಕಸ್ ಮಾಡ್ತಾರೆ ಅವರು? ನನಗೆ ಅರ್ಥ ಆಗಿರೋದು, ನಾನು ತುಂಬ ತಳಮಟ್ಟದಿಂದ ಬಂದಿರೋನು. ನಮ್ಮ ತಂದೆ ಒಬ್ಬರು ಡ್ರೈವರ್ ಆಗಿದ್ದಂಥವ್ರು. ಈಗ ನಮ್ಮ ಮನೇಲೇ 2 ಜನ ವಿಜ್ಞಾನಿಗಳಿದ್ದೀವಿ. ಮತ್ತು ಇನ್ನೊಬ್ಬ ತಮ್ಮ ಅವನು ರಿಯಲ್ ಎಸ್ಟೇಟ್ ಮಾಡ್ತಾನೆ. ಸೊ ನಾನು ಹೇಳ್ತಾ ಇರೋದೇನೆಂದರೆ, ಈಗ ನಮ್ಮ ಅರ್ಕಲಗೂಡಿನಲ್ಲೇ ಹೋಗಿದ್ದು 2 ಜನ ವಿಜ್ಞಾನಿಗಳಾಗಿದ್ದಾರೆ ಅಂತ ಅಂದಮೇಲೆ ನಾವು ಕಷ್ಟಪಟ್ಟು ಓದಿದ್ದೀವಿ. ಬಟ್ ನನಗೆ ಏನು ಅನಿಸುತ್ತೆ ಅಂತಂದರೆ, ಈ 13 ವರ್ಷಗಳ ನಮ್ಮದು ಫಾರಿನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಹೇಳ್ತೀವಿ, ನಾವು ಪಟ್ಟಿರೋ ಕಷ್ಟ ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಪಡಬಾರ್ದು. ಎಜುಕೇಷನ್ನ ನಾವು ಯಾವಾಗ ನಮ್ಮ ಎಲ್ಲ ವರ್ಗದ ಮಕ್ಕಳುಗಳಿಗೆ ಯಾವಾಗ ಕೊಡ್ತೀವಿ, ಯಾವಾಗ ಫೆಸಿಲಿಟೀಸ್ ಚೆನ್ನಾಗಿ ಕೊಡ್ತೀವಿ, ಎಲ್ಲರೂ ಸಹ 100ರಲ್ಲಿ ಒಂದು 25-30% ಜನ ಏನಾದರೂ ಒಂದು ಸಾಧಿಸ್ತಾರೆ ಅಂತ ಆ ಕಾನ್ಫಿಡೆನ್ಸ್ ನನಗಿದೆ. ಹಾಗಾಗಿ ನಮ್ಮ ಅರ್ಕಲಗೂಡು ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಉದ್ಯೋಗ ವಂಚಿತರು ತುಂಬ ಇದ್ದಾರೆ. ಅಲ್ಲಿ ಉದ್ಯೋಗ ವಂಚಿಸಿದ್ದಾರೆ. ಹಾಗಾಗಿ ನಾನು ಕರ್ನಾಟಕ ಸರ್ಕಾರದ KEDB ಡಿಪಾರ್ಟ್ಮೆಂಟ್ CEO ಅವ್ರ ಹತ್ರ ನಾನು ಕಳೆದ 20 ದಿವಸಗಳ ಹಿಂದೆ ಅವ್ರ ಹತ್ರ ಹೋಗಿ ಬೆಂಗಳೂರಿಗೆ ಹೋಗಿ ಮಾತಾಡಿದೆ. ಸರ್, ಹೀಗೆ ಹಾಸನದಲ್ಲಿ ಅರ್ಕಲಗೂಡು ಒಂದು ಅತ್ಯಂತ ಹಿಂದುಳಿದ ತಾಲೂಕಾಗಿದೆ, ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಬೋದಲ್ಲ ಅಂತ ಕೇಳಿದೆ. ಆಗ ಅವರು ತುಂಬ ಒಳ್ಳೆಯ ಆಲೋಚನೆ ಇದೆ ಮಹದೇಶ್ ಅವರೇ, ನೀವು ಬಂದು ಅರ್ಕಲಗೂಡಿನ ಜನತೆ ಜೊತೆ ನಮ್ಮ ರೆಪ್ರೆಸೆಂಟೇಷನ್ ಕೊಡಿ, ನಾವು ಬೆಸ್ಟ್ ಪಾಸಿಬಲ್ ವೇ ಅರ್ಕಲಗೂಡಿಗೆ ಇಂಡಸ್ಟ್ರಿಯಲ್ ಏರಿಯಾ ಬಂತಂದರೆ ಮಿನಿಮಮ್ ಇಂಡಸ್ಟ್ರಿಯಲ್ ಏರಿಯಾ ಬಂದಾಗ 300-500 ಎಕರೆಗಳನ್ನು ಅಕ್ವೈರ್ ಮಾಡ್ಕೊಳ್ತಾರೆ. ಆ 300-500 ಎಕರೆಗಳನ್ನ ಅಕ್ವೈರ್ ಮಾಡಿಕೊಂಡಾಗ ಆ ಜಾಗದ ರೇಟು 1-10 ಟೈಮು ಜಾಸ್ತಿ ಆಗುತ್ತೆ. ಅಂದರೆ 10 ಲಕ್ಷ ಇದ್ದಿದ್ದು 10 ಲಕ್ಷ ಇದ್ದು 1 ಕೋಟಿಗೆ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ರೈತರಿಗೆ ಒಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರುತ್ತೆ. ಮತ್ತು ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ ಏರಿಯಾ ಆಯಿತು ಅಂದರೆ ತುಂಬ ಕಂಪನಿಗಳನ್ನ ನಮಗಿರೋ ಕಾಂಟ್ಯಾಕ್ಟ್ಸು ಅಥವಾ ನಮ್ಮ ಅರಕಲಗೂಡಿನ ಹಿಂದೆ ನಮ್ಮ ಅಲ್ಯೂಮಿನಿಯಸ್ ಅಂತ ಏನು ಹೇಳ್ತಾರೆ ವಾಸಿಗಳು, ಹಿಂದೆ ಯಾರ್ಯಾರು ಇದ್ದರು ಅವರೆಲ್ಲ ತುಂಬ ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ತುಂಬ ಕರ್ಕೊಂಡೋಗಿ ನಾವು ಬೇರೆ 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 ಇಂಡಸ್ಟ್ರಿಗಳನ್ನ ಅಪ್ರೋಚ್ ಮಾಡಿದಾಗ 2-3 ಕಂಪನಿಗಳು ಬರುತ್ತೆ. 2-3 ಕಂಪನಿಗಳು ಬಂದರೆ ನಮ್ಮ ಅರ್ಕಲಗೂಡು ಸ್ಥಳೀಯ ಉದ್ಯೋಗಗಳನ್ನ ತುಂಬ ಚೆನ್ನಾಗಿ ನಾವು ಕ್ರಿಯೇಟ್ ಮಾಡ್ಬೋದು. ಅಟ್ಲೀಸ್ಟ್ 500-1000 ಉದ್ಯೋಗಗಳನ್ನ ನಾವು ಪ್ರತಿ ವರ್ಷ ಕ್ರಿಯೇಟ್ ಮಾಡಿದ್ರೆ ಅರಕಲಗೂಡು ನಾವು ಏನು ಅಂದ್ಕೊಂಡು ಹಿಂದುಳಿದ ಜಾಗ ಅಂತ ಏನು ಹೇಳ್ತಾ ಇದ್ದೀವಿ ಅದನ್ನ ಮೇಲ್ಪಟ್ಟು ಎಲ್ಲರೂ ಸಬಲೀಕರಣ ಆಗ್ತಾ ಹೋಗ್ತಾರೆ. ಹಾಗಾಗಿ ನಂದು ಇದೊಂದು ಥಾಟ್ ಪ್ರೋಸೆಸ್ ಇತ್ತು. ಇದ್ರ ಜೊತೆಗೆ ನಾನು ಉದ್ಯೋಗಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ನಾನು ನೋಡಿದಾಗ ಹಳ್ಳಿಗಳಲ್ಲಿ ನಮಗೆ ಈಗ ಇನ್ನೂ ಬೇಸಿಕ್ ನೆಸೆಸಿಟೀಸು ತುಂಬ ಕಡಿಮೆ ಇದೆ. ಒಂದು ಡ್ರೈನೇಜ್ ಇರ್ಬೋದು, ವಾಟರ್ ಇರ್ಬೋದು, ಪ್ಯೂರಿಫೈಡ್ ವಾಟರ್ ಇಲ್ಲ, ಪೋರ್ಟಬಲ್ ವಾಟರ್ ಕುಡಿಯೋಂಥ ಯೋಗ್ಯ ನೀರಿಲ್ಲ ನಮ್ಮ ಹತ್ರ. ಎಷ್ಟು ಜನ ನಮ್ಮ ಅರ್ಕಲಗೂಡಲ್ಲಿ ವಾಟರ್ ಫಿಲ್ಟರ್ ಹಾಕ್ಕೊಂಡು ಅಫೋರ್ಡ್ ಮಾಡೋಕ್ಕಾಗುತ್ತೆ? ಅದೆಲ್ಲ ತುಂಬ ಅದು ಕೆಲವ್ರಿಗೆ ಜನಗಳಿಗೆ ಯೋಜನೆಗಳು ನಿಲುಕದಂತಹ ವಿಚಾರಗಳವೆಲ್ಲ. ಯಾರು ದುಡ್ಡಿದ್ದಾರೆ ಅವರು ಫಿಲ್ಟರ್ ಹಾಕಿಸ್ಕೊಳ್ತಾರೆ. ಬಟ್ ಇವತ್ತೂ ಸಹ ನಾನು ಹಳ್ಳಿಗಳಿಗೆ ಹೋಗಿ ನೋಡಿದ್ರೆ ನಲ್ಲಿಯಿಂದ ಬರೋ ನೀರನ್ನೇ ಇವತ್ತೂ ಕುಡಿತಾ ಇದ್ದಾರೆ ಜನಗಳು. ಹೀಗಾಗಿ ನಾವು 60 ವರ್ಷಗಳಲ್ಲಿ ನಾವು ಸಾಧಿಸಿದ್ದೇನು ಅಂತ ಅಂದರೆ
ಎಲೆಕ್ಷನ್ ಬಂದಾಗ ವೋಟ್ ಹಾಕ್ಸ್ಕೊಳ್ಳೋದು ಮತ್ತು ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಮಗೆ ಕೊಡೋಕ್ಕಾಗ್ತಿಲ್ಲ ಅಂತಂದರೆ ನಾವು ಈ ನನಗೆ ಒಂದು ಇಲ್ಲಿವರೆಗೂ ಬಹಳ ದುಃಖಕರ ವಿಷಯ ಏನಂತಂದರೆ ನಾವು ಏನಕ್ಕೋಸ್ಕರ ರಾಜಕೀಯ ಪಕ್ಷಗಳು ರಾಜಕೀಯ ಏನಕ್ಕೆ ಮಾಡ್ತಾ ಇದ್ದೀವಿ ಒಂದು ತಾಲೂಕಲ್ಲಿ ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಒಂದು ಜನಪ್ರತಿನಿಧಿಯಾಗಿ ಒಂದು ಇಂಥ ಬೇಸಿಕ್ ಫೆಸಿಲಿಟೀಸು, ಒಂದು ಉದ್ಯೋಗ, ಒಂದು ಸ್ಕೂಲು, ಕಾಲೇಜು, ಒಂದು ಡೆವಲಪ್ಮೆಂಟ್ ವರ್ಕ್ ಆಗಬೇಕಾದ್ರೆ ಅದು ಆಗು ಹೋಗುಗಳನ್ನು ಯೋಚನೆ ಮಾಡ್ದಲೇ ಮಾಡುವಂಥ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿ ವರ್ಗ, ನಾನು ಯಾರನ್ನೂ ದೂಷಿಸ್ತಾ ಇಲ್ಲ. ಇಲ್ಲಿ ಯೋಚನೆ ಮಾಡಬೇಕು. ಪಬ್ಲಿಕ್ಸ್ನ ಜೊತೆಗೆ ಕಾನ್ಫಿಡೆನ್ಸ್ ತಗೊಂಡು ಅವ್ರ ಹತ್ರ ಕೇಳಬೇಕು. ಈಗ ಒಂದು ಸರ್ಕಾರ ಇದೆ ಅಂದ್ಬಿಟ್ಟು ನಾನು ಮಾಡಿದ ರೂಲ್ಸ್ ಆಗಬಾರ್ದು. ಜನಗಳ ಪಾರ್ಟಿಸಿಪೇಷನ್ ಆಗಬೇಕು. ಜನಗಳು ಹೇಳಬೇಕು, ನನಗೆ ಈ ಕೆರೆ ಬೇಕಪ್ಪ, ನೀನು ಬೇರೆ ಕಡೆ ಮಾಡು. ಬಸ್ ಸ್ಟ್ಯಾಂಡ್ ಇದೆ ಅಂದಮೇಲೆ ಒಂದು ಸೌಲಭ್ಯ ಇದೆ ಅಂದರೆ ಜನಗಳು 1 ಕಿಲೋಮೀಟರ್ ನಡೆಯೋ ಜಾಗದಲ್ಲಿ 2 ಕಿಲೋಮೀಟರ್ ನಡೀತಾರೆ. ಸೌಲಭ್ಯ ಇರಲಿ. ಜೊತೆಗೆ ನಮ್ಮ ಊರು ಇಂಪ್ರೂವ್ ಆಗಬೇಕು ಮತ್ತು ಅದು ಸಬಲೀಕರಣದ ಹತ್ರ ಸಾಗಬೇಕು ಅಂತ ಅಂದರೆ ನಾವು ಅರಕಲಗೂಡಿನಲ್ಲಿ ಮೊಟ್ಟ ಮೊದಲನೇದಾಗಿ ಬಡತನದ ರೇಖೆಗಿಂತ ಕೆಳಗಡೆ ಇರೋರ ಮಕ್ಕಳುಗಳಿಗೆ ಎಜುಕೇಷನ್ ಬಗ್ಗೆ ನಾವು ತುಂಬ ಫೋಕಸ್ ಮಾಡಬೇಕಾಗಿದೆ. ನಾವು ಅವ್ರಿಗೆ ಸರ್ಕಾರದಿಂದ ಸಾವಿರಾರು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಕೇಂದ್ರ ಸರ್ಕಾರದಿಂದಲೂ ಸಾವಿರಾರು ಕೋಟಿಗಳ ರೂಪಾಯಿಗಳನ್ನು ಫಂಡ್ ರೀತಿ ಕಳಿಸ್ತಾ ಇದ್ದಾರೆ. ಕರ್ನಾಟಕ ಗೌರ್ಮೆಂಟು ಸಹ ಸಾವಿರಾರು ಕೋಟಿನ ಸ್ಪೆಂಡ್ ಮಾಡ್ತಾ ಇದೆ. ಬಟ್ ಫಲಾನುಭವಿಗಳು ಯಾರು? ಅದು ಇಂಪಾರ್ಟೆಂಟ್. ನಾವೇನು ಮಾಡಬೇಕು? ಅರಕಲಗೂಡಲ್ಲಿ ಕೂತ್ಕೊಂಡು ಎಜುಕೇಟರ್ಸ್, ನಾನೇ ಅಂತ ಅಲ್ಲ, ನಮ್ಮ ಪರ್ಟಿಕ್ಯುಲರ್ಲಿ ನನಗೆ ಏನು ಇಲ್ಲಿವರೆಗೂ ನನಗೆ ತುಂಬ ರೆಸ್ಪೆಕ್ಟ್ ಇರೋವಂಥದ್ದು ಮೀಡಿಯಾ ಪರ್ಸನ್ಸು ಪ್ಯಾರಲ್ ಆಗಿ ಯಾವ ಒಬ್ಬ ರಾಜಕೀಯ ವ್ಯಕ್ತಿ ಏನು ಕೆಲಸ ಮಾಡ್ತಾರೋ, ಮತ್ತು ಕಾರ್ಯಾಂಗ ಏನು ಕೆಲಸ ಮಾಡುತ್ತೆ, ಪೊಲೀಸ್ ಇಲಾಖೆ ಏನು ಕೆಲಸ ಮಾಡುತ್ತೆ, ರೆವೆನ್ಯೂ ಇಲಾಖೆ ಏನು ಕೆಲಸ ಮಾಡುತ್ತೆ, ಇದನ್ನು ಎಲ್ಲನೂ ಅದು ಸರಿ ಅಥವಾ ತಪ್ಪು ಅಂತ ತೋರಿಸುವಂಥ ಕೆಪಾಸಿಟಿ ನಮ್ಮ ಭಾರತ ದೇಶದಲ್ಲಿ ಯಾರಿಗಾರು ಇದ್ದರೆ ಅದು ಪ್ರೆಸ್ ಅವ್ರಿಗೆ, ಪತ್ರಕರ್ತರಿಗೆ ಮಾತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ಪತ್ರಕರ್ತರು ಈ ವಿಷಯಗಳನ್ನು ಫ್ಯಾಕ್ಟ್ ಆಫ್ ಹೈ ಪ್ರಿಯಾರಿಟಿಲಿ ಈ ಫ್ಯಾಕ್ಟ್ಗಳನ್ನ ಅವರು ತಗೊಂಡು ಒಬ್ಬೊಬ್ಬರನ್ನು ಎಕ್ಸ್ಪೋಸ್ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಎಲ್ಲರೂ ದಾರಿಗೆ ಬರ್ತಾರೆ. ಪ್ರೆಸ್ ಅವ್ರದ್ದು ಇದರಲ್ಲಿ ರೋಲ್ ತುಂಬ ಇದೆ. ನನಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ. ನಾನು ಅದಕ್ಕೋಸ್ಕರ ಅರಕಲಗೂಡನೇ ಆಗಿ ಯಾರು ಲೋಕಲ್ ಪ್ರೆಸ್ ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ 4 ವಾರಗಳಾಗಿದೆ. ನನ್ನ ಬಿಡುವಿನ ಸಮಯ, ನಾನು ಮೈಸೂರಿನಲ್ಲಿ ಈಗ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಟೀಚಿಂಗು, ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಉತ್ತಮ ಸಂಶೋಧನೆಯನ್ನು ಸಹ ರಿಸರ್ಚನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನಂದು ಸೋಮವಾರದಿಂದ ಶುಕ್ರವಾರದ ತನಕ ನಾನು ಈ ಕೆಲಸಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ನಾನು ಶನಿವಾರ ಮತ್ತು ಭಾನುವಾರ ಅರಕಲಗೂಡಿನಲ್ಲಿ ಬಂದು ಆ 24+24 48 ಗಂಟೆಗಳಲ್ಲಿ ನನಗೆ ಎಷ್ಟು ಕೆಲಸ ಮಾಡ್ಬೋದು, ಒಬ್ಬ ಕಾಮನ್ ಮ್ಯಾನ್ ನಿಂತುಕೊಂಡ್ರೆ ಗೌರ್ನಮೆಂಟ್ ಲೆವೆಲಲ್ಲಿ ಏನೇನು ಕೆಲಸ ಮಾಡ್ಬೋದು ಅದನ್ನು ನನ್ನ ಕೈಲಾಗಿದೆ, ಏನೇನಾಗಿದೆ ಅದನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಈ ಮುಖಾಂತರ ಅರಕಲಗೂಡು ಜನತೆಗೆ ಏನು ಕೇಳ್ಕೊಳ್ತೀನಿ ಅಂದರೆ, ದಯವಿಟ್ಟು ನಿಮಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಯಾವುದೇ ಆಮಿಷ ಆಸೆಗಳಿಗೆ ಒಳಗಾಗ್ದಲೆ ನಿಮ್ಮ ಮಕ್ಕಳಿಗೆ ಒಂದು ಎಜುಕೇಷನನ್ನು ಕೊಡಿಸಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಇಲ್ಲೇ ಕೂತಿದ್ದೀನಿ. ಒಬ್ಬ ಎಂಥವರೇ ಆದ್ರೂ ಅವನ ಮಕ್ಕಳು ಎಜುಕೇಷನ್ ಮಾಡಿಕೊಂಡ್ರೆ, ನಾವು ಇಲ್ಲಿ ಯಾವುದೇ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೇ ಊರುಗಳ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾನು ಹೋಲ್ ಅರಕಲಗೂಡಿಂದು ತಾಲೂಕು ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ನಮ್ಮದು ಅರಕಲಗೂಡು ಸಿಟಿಲೇ, ನಾನು ಇನ್ನೂ ಈ ಬೇರೆ ಹಳ್ಳಿಗಳಿಗೆ ವಿಸಿಟ್ ಮಾಡಿಲ್ಲ. ಅರಕಲಗೂಡಿನಂಥ ಬೇರೆ ಬೇರೆ ಹೋಬಳಿಗಳಿಗೆ ನಾನು ಇನ್ನೂ ವಿಸಿಟ್ ಮಾಡಿಲ್ಲ. ಬಟ್ ನಾನು ಅರಕಲಗೂಡು ಸಿಟಿಲೇ ಈ ಪರಿಸ್ಥಿತಿ ಆದರೆ ನಾವು ಈ ಹೋಬಳಿ ಲೆವೆಲಲ್ಲಿ ಇನ್ಯಾವ ಪರಿಸ್ಥಿತಿ ಇರ್ಬೋದು ಅಂತ ನನಗೆ ಬಹಳ ಮನಸ್ಸಿಗೆ ದುಃಖ ಆಗ್ತಾ ಇದೆ. ನಾನು ಅತಿ ಶೀಘ್ರದಲ್ಲೇ ಪ್ರತಿ ಹೋಬಳಿಯಲ್ಲೂ ನಾನು ಕೆಲಸಗಳನ್ನು ಬಂದು ನಿಮ್ಮ ಮನೆಗೆ ಬಂದು ನಿಮಗೆ ಏನು ತೊಂದರೆ ಇದೆ, ನಾನೊಬ್ಬನಿಂದ ಈ ಕೆಲಸ ಆಗ್ತಾ ಇಲ್ಲ. ನಂದು 100 ಜನ ಫ್ರೆಂಡ್ಸು, ಯಾರು ಅವರು, ನಂದು ಪ್ರೈಮರಿ ಸ್ಕೂಲಿಂದ ಇದ್ದವರು
ಮತ್ತು ಪ್ರೈಮರಿ ಸ್ಕೂಲಿಂದ ಹಿಡಿದು ನನ್ನ ಕಾಲೇಜ್ ಲೆವೆಲ್ ತನಕ ಯಾರ್ಯಾರು ನನ್ನ ಸ್ನೇಹಿತರಿದ್ದರು ಅವರೆಲ್ಲ ಈಗ ನನ್ನ ಏಜ್ ಇದ್ದಾರೆ. ಅವರೆಲ್ಲ ಬೇರೆ 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 ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ಹೆಸರು ಮಾಡಿದ್ದಾರೆ. ಬಿಸ್ನೆಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಕಂಪನೀಸ್ಗಳಿರ್ಬೋದು, ಮತ್ತು ಇಲ್ಲಿ ಅವರೇ ಕೆಲವು ಬಿಸ್ನೆಸ್ಮೆನ್ಗಳಾಗಿ ಹೊರಹೊಮ್ಮಿದ್ದಾರೆ ಅಕ್ಕಲಗೂಡಲ್ಲಿ. ಅವರೆಲ್ಲ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವರು 10ರಿಂದ 15 ಜನಗಳಿಗೆ ಇವತ್ತು ಕೆಲಸ ಕೊಟ್ಟಿದ್ದಾರೆ. ಅವ್ರು ಮಾಡ್ತಾರೆ ಅಂತ ಉದ್ಯೋಗದಲ್ಲಿ 10ರಿಂದ 15 ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ತುಂಬ ಜನ ಜಮೀನನ್ನು ಇಟ್ಕೊಂಡಿರೋರು ಇದ್ದಾರೆ ಅಕ್ಕಲಗೂಡಲ್ಲಿ. 20 ಎಕರೆ, 30 ಎಕರೆ, 50 ಎಕರೆ ಜಮೀನು ಇಟ್ಕೊಂಡಿದ್ದಾರೆ. ಅವ್ರು 50 ಎಕರೆ, 20 ಎಕರೆ ಜಮೀನು ಇಟ್ಕೊಂಡಿರೋರಿಗೆ ನಾವು ಇಲ್ಲಿವರೆಗೂ ಸಹ ಗೈಡ್ ಮಾಡಿ ಯಾವ ಬೆಳೆ ಯಾವ ಸೀಸನಲ್ಲಿ ಏನು ಮಾಡಬೇಕು, ನಿಮ್ಮ ಬೆಳೆಗಳಿಗೆ ಮಾರ್ಕೆಟ್ ಎಲ್ಲ ಆಗುತ್ತೆ, ಇದು ಒಂದೂ ನಾವು ಇಲ್ಲಿವರೆಗೂ ಮಾಡ್ತಿಲ್ಲ. ಅಂದರೆ ನಮ್ಮ ಅಕ್ಕಲಗೂಡು ಜನಪ್ರತಿನಿಧಿಗಳಿಗಾಗಿ ಇರ್ಬೋದು, ಪರ್ಟಿಕ್ಯುಲರ್ಲಿ ಜನಪ್ರತಿನಿಧಿ ಅಂತ ವಿಷಯ ಇದು. ನಿಮಗೂ ಜೊತೆಗೆ ನಮ್ಮಂಥವ್ರಿಗೂ ಸಹ ನಾಚಿಕೆ ತರುವಂಥ ವಿಷಯ. ಇದೇ ಕಾರಣಕ್ಕೋಸ್ಕರ ಎಜುಕೇಟರ್ಸು ನಾನು ಇದ್ರ ಮುಖಾಂತರ ಪ್ರತಿಯೊಬ್ಬ ಎಜುಕೇಟೆಡ್ಸು ಯಾರು ಅಕ್ಕಲಗೂಡಿನಲ್ಲಿ ಓದಿ ನಾವು ಮೊದಲು ಅಕ್ಕಲಗೂಡಿನ ಬಗ್ಗೆ ಯೋಚನೆ ಮಾಡೋಣ. ಒಂದು ಹಳ್ಳಿಯಿಂದ ಶುರು ಆಗಬೇಕು ಅಥವಾ ಒಂದು ಊರಿಂದ ಶುರು ಆಗಬೇಕು, ಅದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಯಾರು ಬೇರೆ ಬೇರೆ ಜಾಗಗಳಲ್ಲಿ ಉತ್ತಮವಾದ ಪೊಸಿಷನ್ ಇದ್ದೀರಾ ಅವರೆಲ್ಲ ಬನ್ನಿ ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ನಾವು ಅಕ್ಕಲಗೂಡಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಇರೋಂಥ ಈಗ 45ರಿಂದ 50 ಮನೆ ಇದ್ದರೆ 2 ಮನೆಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಂದರೆ 2 ಮನೆಯಲ್ಲಿ ವಿದ್ಯಾರ್ಥಿಗಳಿಗೂ ಅವ್ರ ಮನೆ ಇರೋ ಹೆಂಗಸರು ಮಕ್ಕಳಿಗೂ ಏನೋ ಒಂದು ಎಜುಕೇಷನ್ ಇರ್ಬೋದು, ಗೈಡೆನ್ಸ್ ಇರ್ಬೋದು, ಏನಾದರೂ ಒಂದು ಮಾಡಿ ಅವ್ರನ್ನ ಮೇನ್ ಸ್ಟ್ರೀಮ್ಗೆ ಮುಖ್ಯವಾಹಿನಿಗೆ ತಂದರೆ ಅವರು ಆ ಊರುಗಳನ್ನು ನೋಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿಯನ್ನು ಬೆಳೆಸ್ಕೊಳ್ತಾರೆ. ದಯವಿಟ್ಟು ನಾನು ಈ ಮುಖಾಂತರ ನಾನು ಒಬ್ಬ ಅಕಾಡೆಮಿಷಿಯನ್ ಮತ್ತು ಸೈಂಟಿಸ್ಟು, ಬಟ್ ನಾನು ಅಕ್ಕಲಗೂಡಿನ ಪರಿಸ್ಥಿತಿ ನೋಡಿಬಿಟ್ಟು ನನ್ನ ಪ್ರೊಫೆಷನ್ ನಾನು ಏನು ಇಲ್ಲಿವರೆಗೆ 25 ವರ್ಷಗಳ ಕಾಲ ರಿಸರ್ಚ್ ಮಾಡಿದ್ದೆ, ಆ ರಿಸರ್ಚ್ನೆಲ್ಲ ಬಿಟ್ಟು ಅಕ್ಕಲಗೂಡಿನಲ್ಲಿ ಈ ಜನಗಳಿಗೋಸ್ಕರ ಏನಾದರೂ ಒಂದು ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಈ ರಾಜಕೀಯಕ್ಕೆ ಬರಬೇಕನ್ನಿಸ್ತಾ ಇದೆ. ಬಟ್ ನನಗೆ ಇವತ್ತೂ ಹೇಳ್ತಾ ಇದ್ದೀನಿ, ನಂದು ಮೇಯ್ನ್ ಇಂಟೆನ್ಷನ್ನು ಜನಗಳದ್ದು ಪರಿಸ್ಥಿತಿ, ಅವರು ಬದುಕ್ತಿರೋಂಥ ಪರಿಸ್ಥಿತಿ ಬದಲಾಗಬೇಕು. ಏನು ಮಾಡ್ತಿದ್ದೀವಿ ಅಂತ ನಿಮಗೆ ಒಂದು ಸಲ ನೀವು ಬನ್ನಿ ಮೈಸೂರಿಗೋ ಬೆಂಗಳೂರಿಗೋ ಹೋಗಿ ನೋಡಿ, ನಾವೆಲ್ಲಿ ಬದುಕ್ತಿದ್ದೀವಿ, ಮೈಸೂರು ಮತ್ತು ಬೆಂಗಳೂರಲ್ಲಿ ಜನ ಎಲ್ಲಿ ಬದುಕ್ತಿದ್ದೀವಿ. ನಾವು ನಮ್ಮ ರಾಜ್ಯಗಳಲ್ಲಿ ದೊಡ್ಡ ಸಿಟಿಗಳಿಗೆ ಅನ್ನ ಹಾಕೋಂಥ ಜನಗಳು ನಾವು. ಇಲ್ಲಿಂದ ನಾವು ಬೆಳೆದಿರೋ ಅಂಥ ಬೆಳೆಗಳು ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡಕ್ಕೆ ಹೋಗಲಿಲ್ಲ ಅಂತಂದರೆ ಅವ್ರ ಊಟಕ್ಕೂ ಇರಲ್ಲ. ನಾವಿಲ್ಲಿ ಬೆಳೆದ್ಬಿಟ್ಟು ಸರಿಯಾದ ರೇಟ್ ಇಲ್ದಲೆ ಅವ್ರು ಕೇಳಿದ ರೇಟ್ಗೆ ದಲ್ಲಾಳಿಗಳ ಮುಖಾಂತರ ನಾವು ಕೊಟ್ಕೊಂಡು ನಾವು ಅವ್ರು ಮಾಡ್ಕೊಂಡಿದ್ದ ರೇಟು ಅವ್ರಿಗೆ ಲಾಭ ಮಾಡಿಕೊಂಡು ನಾವಿಲ್ಲಿ ಪುಡಿಗಾಸ್ಗೋಸ್ಕರ ಕೆಲಸ ಮಾಡಿಕೊಂಡು ಈ ಥರ ಪರಿಸ್ಥಿತಿಲಿದ್ದೀವಿ. ಇದು ಪ್ರತಿಯೊಂದು ತಾಲೂಕಲ್ಲೂ ಈ ಥರ ರೆವಲ್ಯೂಷನ್ ಶುರು ಆಗಲೇಬೇಕು. ಮತ್ತು ಇದನ್ನು ಸ್ಟಾಪ್ ಮಾಡೋಕ್ಕೆ ಯಾರು ಬರಲೂಬಾರ್ದು ಕದ. ಈ ವಿಷಯಗಳಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಪತ್ರಕರ್ತರ ಮಿತ್ರರು, ಪ್ರೆಸ್ ಅವರು ನಾನು ಮೊದಲೇ ಯಾವಾಗ ಹೇಳಿದೆ, ಪತ್ರಕರ್ತರ ಮಿತ್ರರಿಗೆ, ಪ್ರೆಸ್ ಫ್ರೆಂಡ್ಸ್ಗೆ ಇರೋವಂಥ ಪವರು ನಾನು ಇಲ್ಲಿವರೆಗೂ ಇಂಡಿಯಾದಲ್ಲಿ ಒಬ್ಬ ಪೊಲಿಟಿಷಿಯನ್ ಏನು ಪವರ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಆ ಸಿಮಿಲರ್ ಪವರ್ನ ಎಕ್ಸಿಕ್ಯೂಟ್ ಮಾಡುವಂಥ, ಅವರಿಗಿಂತ ಜಾಸ್ತಿ ಪವರ್ನ ಎಕ್ಸಿಕ್ಯೂಟ್ ಮಾಡುವಂಥ ಯಾರೋ ಒಂದು ಎಂಟಿಟಿ ಅಂತ ನಮ್ಮ ಭಾರತ ದೇಶದಲ್ಲಿದ್ದರೆ ಅದು ಪತ್ರಕರ್ತರು. ದಯವಿಟ್ಟು ನೀವು ಇಂಥ ಒಳ್ಳೆ ಕೆಲಸ, ಈಗ ನಾನಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಯಾರು ಮಾಡ್ತಾರೆ ಅವ್ರಿಗೆ ಕೈ ಜೋಡಿಸಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೋಷಿಯಲ್ ಕಾಸ್ಗೆ ಸ್ವಲ್ಪ ನಮಗೆ ದಯವಿಟ್ಟು ಕೈ ಜೋಡಿಸಿ. ನಿಮ್ಮದು ಸೋಷಿಯಲ್ ಕಾಸ್ ಪ್ರೆಸ್ಸಲ್ಲಿ ಒಂದ್ಸರಿ ಬರೋಕ್ಕೆ ಶುರು ಆಯ್ತಂದರೆ ಯಾರೂ ಸಹ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಎಲ್ಲರದ್ದು ಅಟೆನ್ಷನ್ನು ಅಲ್ಲೇ ಬರುತ್ತೆ. ನಮ್ಮ ಬೆಂಗಳೂರಿಂದ ಇರ್ಬೋದು, ವಿಧಾನಸೌಧದಿಂದ ಹಿಡಿದು ಡೆಲ್ಲಿಯಿಂದ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಅಟೆನ್ಷನ್ನ ತೋರಿಸೋ ಅಂಥ ಕೆಪಾಸಿಟಿ ನಿಮಗಿದೆ. ದಯವಿಟ್ಟು ನಮಗೆ ಇದ್ರ ಜೊತೆಗೆ ಅಧಿಕಾರಿಗಳನ್ನ ನಾನು ಅರಕಲಗೂಡಿ ಕ್ಷೇತ್ರದಲ್ಲಿ ಎಲ್ಲರನ್ನೂ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ. ಯಾಕೆ ಸಿಗ್ತಾ ಇದೆ ಅಂದರೆ ನಾನೊಬ್ಬ ಎಜುಕೇಟೆಡ್ ಇದ್ದೀನಿ, 13-14 ವರ್ಷಗಳ ಕಾಲ ವಿದೇಶದಲ್ಲಿ ಕೆಲಸ ಮಾಡಿದ್ದೀನಿ, ಮತ್ತು ಈಗ ಪ್ರೊಫೆಸರ್ ಆಗಿದ್ದೀನಿ, ಮತ್ತು ನನ್ನದೇ ಆದಂಥ ಸಂಶೋಧನಾ ಲ್ಯಾಬ್ ಇದೆ. ನಾನು ಒಂದು 4,000 ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀನಿ. ಹಾಗಾಗಿ ಅವರು ನನಗೂ ಎಲ್ಲಿ ಯಾವುದೇ ಆಫೀಸ್ ಪರಿಚಯ ಇಲ್ಲದೆ ಹೋದರೂ ಸಹ ನಂದು ವಿಸಿಟಿಂಗ್ ಕಾರ್ಡು, ಐಡೆಂಟಿಟಿ ಕಾರ್ಡು ಕೊಟ್ಟಾಗ
ಚೇರ್ ಹಾಕಿ ಕೂರಿಸಿ ಕಾಫಿ ತರಿಸಿ ಮಾತಾಡಿ ಒಂದು ಕೆಲಸ ಮಾಡಿಕೊಡುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಇದು ಒಬ್ಬ ಎಜುಕೇಟೆಡ್ ಇರುವಂಥ ಪವರು. ನಿಮ್ಮ ಮನೆ ಮಕ್ಕಳು ಇದೇ ಥರ ಇನ್ನು 20 ವರ್ಷ ಆದಮೇಲೆ ತಹಶೀಲ್ದಾರ್ ಆಫೀಸ್ಗೋ, ಪೊಲೀಸ್ ಸ್ಟೇಷನ್ಗೋ, ಅಥವಾ AC ಆಫೀಸ್ಗೋ, DC ಆಫೀಸ್ಗೋ ಕೂತ್ಕೊಂಡು ನಂಗೆ ಈ ಕೆಲಸ ಆಗಬೇಕು, ನಮ್ಮ ಈ ಊರಿಗೆ ಈ ಕೆಲಸ ಆಗಬೇಕು, ನಾನು ಇದು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೋಗಿ ಕೂತ್ಕೊಂಡು ಕೆಲಸ ಕೇಳಿದಾಗ ಯಾವುದೇ ಅಧಿಕಾರಿಗಳು ಸಹ ಕಷ್ಟಪಟ್ಟು ಓದಿ ಎಕ್ಸಾಮ್ಸ್ ಪಾಸ್ ಮಾಡಿ ಆ ಲೆವೆಲ್ಗೆ ಹೋಗಿರ್ತಾರೆ. ನಿಮಗೆ ಅವ್ರಿಗೆ ಹೋಗಿ ಕೆಲಸ ಮಾಡಿಕೊಡಿ ಅಂತ ಕೇಳೋವರೆಗೂ ಅವರಾಗೆ ಬಂದು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಜಿಲ್ಲೆಯಲ್ಲಿ ಸಾವಿರಾರು ಕೆಲಸಗಳಿರುತ್ತೆ. ನಾವೇ ಹೋಗಿ ಕೂತ್ಕೊಂಡು ಕೆಲಸ ಮಾಡಿಸ್ಬೇಕು. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ತೇಜೂರು ಗ್ರಾಮದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇರಲಿಲ್ಲ. ಅಂಗನವಾಡಿ ಕೇಂದ್ರ ಇಲ್ಲ. ನಾನು ಯಾವುದೋ ಒಂದು ನಾಟಕದ ನೋಡೋಕ್ಕೆ ಅಂತ ನನ್ನ ಸ್ನೇಹಿತ ಶೇಖರ್ ಅವ್ರ ಜೊತೆ ಹೋಗಿದ್ದೆ. ಆಗ 45ರಿಂದ 50 ಮನೆಗಳಿದೆ ಅಲ್ಲಿ. ನಮಗೆ ಅಂಗನವಾಡಿ ಕೇಂದ್ರ ಬೇಕು ಅಂತ ಕೇಳೋದು. ನನಗೆ ಅರ್ಕಲ್ಗೂಡಲ್ಲಿ ಯಾರು ಅಧಿಕಾರಿಗಳು ಗೊತ್ತಿರಲಿಲ್ಲ. ನಾನೇ ಒಂದು ಲೆಟರ್ ಡ್ರಾಫ್ಟ್ ಮಾಡಿಕೊಂಡು ನಾನು ಚೈಲ್ಡ್ ಡೆವಲಪ್ಮೆಂಟ್ ಆಫೀಸರ್, ಚೈಲ್ಡ್ ಆ್ಯಂಡ್ ವುಮೆನ್ ಡೆವಲಪ್ಮೆಂಟ್ ಆಫೀಸ್ಗೆ ಹೋಗಿ ಒಂದು ರಿಕ್ವಿಸಿಷನ್ ಕೊಟ್ಟೆ. ಇಮ್ಮಿಡಿಯೇಟ್ ಅವರು ನನಗೆ ಹೇಳಿದ್ರು, ಅಲ್ಲೇ ಇನ್ವರ್ಡ್ ಮಾಡಿಕೊಂಡು ಲೆಟ್ರನ್ನ ಹಾಸನ್ಗೆ DD ಆಫೀಸ್ ಕಳಿಸಿದ್ದೀವಿ ಸರ್, ಹಾಸನಲ್ಲಿ ಒಂದು ಫಾಲೋ ಅಪ್ ಮಾಡಿ, ಬೆಂಗಳೂರಿಗೆ ಬರುತ್ತೆ ಫಾಲೋ ಅಪ್ ಮಾಡಿ ಗ್ರ್ಯಾಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಒಂದು ಚಿಕ್ಕ ಕೆಲಸನ ಇದು ನಾವು MLA ಅವ್ರು ಮಾಡಬೇಕು ಅಂತ ಏನು ಬೇಕಾಗಿಲ್ಲ, ಅಥವಾ ಜನಪ್ರತಿನಿಧಿ ಗೆದ್ದವರೋ ಸೋತವರೋ ಅವ್ರು ಮಾಡಬೇಕು ಅಂತ ಇಲ್ಲ. ಬನ್ನಿ, ನನಗೆ ನಮ್ಮ ಮನೆ ಹತ್ರ ಬನ್ನಿ. ನನ್ನ ಮನೆ ಯಾವತ್ತು ಶನಿವಾರ ಭಾನುವಾರ ಅಥವಾ ವಾರದ 8 ದಿವಸನೂ 24 ಗಂಟೆ ಓಪನ್ ಇರುತ್ತೆ. ಬನ್ನಿ, ಒಂದು ಲೆಟ್ರ್ ಕೊಡಿ, ನಾನೇ ಕೂತ್ಕೊಂಡು ಯಾರು ಖುದ್ದು ಅದೇನಾರು ಆಗಲಿ ನನ್ನ ಜೊತೆಗೆ ನೀವು 20 ಜನ ಬನ್ನಿ, ಕೂತ್ಕೊಳ್ಳೋಣ, ಅಧಿಕಾರಿಗಳ ಜೊತೆ ಮಾಡೋಣ, ಕೇಳೋಣ, ಕೆಲಸ ಮಾಡಿಕೊಡಿ ಅಂತ. ಮಾಡಲ್ಲ ಅಂದರೆ ಯಾಕೆ ಮಾಡಲ್ಲ ಅಂತ ಕೇಳೋಣ. ಆಬ್ವಿಯಸ್ಲಿ ಆಗ ನಮ್ಮ ಕೆಲಸಗಳಾಗುತ್ತೆ. ನಂದು ಮೇನ್ ಇಂಟೆನ್ಷನ್ ಇರೋದು ಅರಕಲಗೂಡಿನ ಒಂದು ತುಂಬ ಅಭಿವೃದ್ಧಿ ಆಗುವಂತಹ ಒಂದು ತಾಲೂಕನ್ನಾಗಿ ಮಾಡಬೇಕು. ನನಗೆ ಒಂದು ಆಸೆ ಇದೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಟ್ವಿನ್ ಸಿಟೀಸ್ ಅಂತ ಮಾಡ್ತಾರೆ. ಒಂದು ಬೇರೆ ದೇಶದ್ದು ಒಂದು ಸಿಟಿನ ತಗೊಂಡು ಆ ತಾಲೂಕಿಗೆ ಅಟ್ಯಾಚ್ ಮಾಡಿ ಟ್ವಿನ್ ಸಿಟೀಸ್ ಅಂತ ಮಾಡ್ತಾರೆ. ಟ್ವಿನ್ ಸಿಟೀಸ್ ಅಂದರೆ ಆ ದೇಶದಲ್ಲಿ, ಯುರೋಪಲ್ಲೋ ಅಮೆರಿಕದಲ್ಲೋ ಏನು ಅಭಿವೃದ್ಧಿ ಆಗಿದೆ ಅದೇ ಅಭಿವೃದ್ಧಿ ಆ ತಾಲೂಕಲ್ಲೂ ಆಗುತ್ತೆ. ಆ ಥರ ಪ್ರೋಗ್ರಾಮ್ಸ್ ಮಾಡಬೇಕು. ನಮ್ಮ ಪೊಲಿಟಿಷಿಯನ್ಸು ಅಂದರೆ ಅವ್ರದ್ದು ಆ ಲಿಂಕ್ಸ್ ಇರುತ್ತೆ, ಬೇರೆ ಬೇರೆ ದೇಶಗಳ ಜೊತೆ ಬಾಂಧವ್ಯ ಇರುತ್ತೆ, ಅವ್ರದ್ದು ಎಕ್ಸ್ಟರ್ನಲ್ ಅಫೇರ್ಸ್ ಮೇಂಟೈನ್ ಮಾಡೋಂಥ ಅಧಿಕಾರಿಗಳಿರ್ತಾರೆ. ಅವರೆಲ್ಲ ಕೂತ್ಕೋಬೇಕು, ಇಂಥ ಪ್ರೋಗ್ರಾಮ್ಗೆ ಒತ್ತು ಕೊಡಬೇಕು, ನಮ್ಮ ಜೀವಜಲ ಕಾಪಾಡಬೇಕು. ಮುಂದೆ ನಮ್ಮ ಹೆಲ್ತ್ ತುಂಬ ಪ್ರಾಬ್ಲಮ್ ಆಗುತ್ತೆ ನಮ್ಮ ಜನಗಳಿಗೆ. ನಮಗೆ ಸಾವಿರಾರು ಕೋಟಿ ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹೆಲ್ತ್ಗೆ ಖರ್ಚು ಮಾಡ್ತಿದ್ದಾರೆ. ಯಾವ ಒಬ್ಬ ಮನುಷ್ಯ ಅವನ ಹತ್ರ ಜೋಬಲ್ಲಿ ದುಡ್ಡಿಲ್ಲ ಅಂದರೆ ಮಾತ್ರ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀವಿ ನಾವು. ನನ್ನಂಥ ಒಬ್ಬ ಎಜುಕೇಟೆಡ್ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು, ಆ ಪರಿಸ್ಥಿತಿ ಬರಬೇಕು. ಆ ಪರಿಸ್ಥಿತಿ ಇಲ್ಲ ಇವತ್ತು ಜೋಬಲ್ಲಿ 500 ರೂಪಾಯಿ ಇದ್ದವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ, ಪ್ರೈವೇಟ್ ಕ್ಲಿನಿಕ್ಗಳಿಗೆ ಹೋಗ್ತಾ ಇದ್ದಾರೆ. ನಮ್ಮ ಸರ್ಕಾರ ಸಾವಿರಾರು ಕೋಟಿನ ಮಾತ್ರೆಯಿಂದ ಹಿಡಿದು, ಬೆಡ್ಡಿಂದ ಹಿಡಿದು, ಡಾಕ್ಟ್ರಿಗೆ ಸಂಬಳ ಕೊಡೋದ್ರಿಂದ ಹಿಡಿದು ಖರ್ಚು ಮಾಡ್ತಿದ್ದಾರೆ. ನಾವು ಯಾಕೆ ಈ ಫೆಸಿಲಿಟಿ ಯೂಸ್ ಮಾಡ್ತಿಲ್ಲ? ನಾವು ಯಾಕೆ ಈ ಇಶ್ಯೂನ ರೈಸ್ ಮಾಡ್ತಿಲ್ಲ? ನಾವು ಯಾಕೆ ಮೀಡಿಯಾದಲ್ಲಿ ಇದನ್ನ 1 ಗಂಟೆ ಪ್ರೋಗ್ರಾಮ್ ಮಾಡ್ತಿಲ್ಲ? ಒಂದು ತಾಲೂಕಿನ ಬಗ್ಗೆ ನೋಡಿ, ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಒಂದೇ ಒಂದು ಮೇಯ್ನು, ಹೆಲ್ತ್, ಆರೋಗ್ಯ ಸರಿ ಇದ್ಬಿಟ್ರೆ ಆ ಮನುಷ್ಯ ಏನು ಬೇಕಾದ್ರೂ ಮಾಡ್ತಾನೆ, ಕನ್ನಡ ಹೊಡೆದು ಜೀವನ ಮಾಡ್ತಾನೆ. ಆ ಪರಿಸ್ಥಿತಿ ತರಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ ಅಂತಂದರೆ ನಾವು ರಾಜಕೀಯ ವ್ಯಕ್ತಿಗಳ ಹಿಂದೆ ಮುಂದೆ ಓಡಾಡ್ಕೊಂಡು ಅವ್ರು ನಾಟಕ ಮಾಡ್ತಾವ್ರೆ, ಗಲಾಟೆ ಮಾಡ್ತಾವ್ರೆ, ಇದನ್ನು ಫೋಕಸ್ ಮಾಡ್ತಿದ್ದೀವಿ. ಒಂದು ಎಜುಕೇಷನ್ ಬಗ್ಗೆ ಯಾಕೆ ಫೋಕಸ್ ಮಾಡ್ತಿಲ್ಲ ನಾವು? ಒಂದು ಸ್ಕೂಲ್ ಸರಿ ಇಲ್ಲ, ಟೀಚರ್ಸ್ ಬಗ್ಗೆ ಒಂದು ಫೆಸಿಲಿಟಿ ಸರಿ ಇಲ್ಲ, ಏನಕ್ಕೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಿಲ್ಲ? ಮತ್ತು ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ, ಅರಕಲಗೂಡಲ್ಲಿ ಯುನೈಟ್ ಆಗಿ ಮಾಡಬೇಕಾಗಿರೋ ಕೆಲಸ, ತಾಲೂಕು ಆಸ್ಪತ್ರೆನ ನಾವು ಮೇಲ್ ದರ್ಜೆಗೆ ಆಲ್ರೆಡಿ ಗೌರ್ಮೆಂಟು ಬೇಕಾದಷ್ಟು ಫಂಡ್ ಸ್ಯಾಂಕ್ಷನ್ ಮಾಡಿದೆ. ಬಟ್ ನಾವು ಅದರಲ್ಲಿ ಮಾಡಿರೋಂಥ ಫಂಡ್ಗೆ ತಕ್ಕನಾದಂಥ ನಮಗೆ ಫೆಸಿಲಿಟೀಸ್ ಸಿಗ್ತಾ ಇಲ್ಲ. ಮೊನ್ನೆ ಹೋಗಿದೆ ನನ್ನ ಸ್ನೇಹಿತರು ಒಬ್ರು ತೀರೋಗಿದ್ರು ಅಂತ ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ರು. ಅಲ್ಲಿ ಹೋಗಿದ್ದೆ, ನೆಲದ ಮೇಲೆ ಪೇಷಂಟ್ಸ್ ಮಲಗಿದ್ದಾರೆ. ಎಲ್ಲರೂ ಇದ್ದೀವಿ ನಾವು. ಈ ಥರ ಪರಿಸ್ಥಿತಿ ಇಟ್ಕೊಬಿಟ್ಟು ನಾವು ಎಲೆಕ್ಷನ್ ಟೈಮಲ್ಲಿ ಕೊಡೋವಂಥ ಬಿಡಿಗಾಸಿಗೆ ಆಸೆ ಪಟ್ಕೊಂಡು, ಒಂದು ದಿವಸ ಕೊಡೋವಂಥ ಬಿಡಿಗಾಸಿಗೆ ಆಸೆ ಪಟ್ಕೊಂಡು ನಮ್ಮ ಡೆವಲಪ್ಮೆಂಟ್ ಎಲ್ಲನೂ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇದು ನಮಗೆ ಬೇಕಾಗಿಲ್ಲ. ನಾನು ಇಲ್ಲಿ ಇದನ್ನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇದು ಮನಸ್ಸಿಗೆ ಆಗೋವಂಥ ಬೇಜಾರಿಂದ ನಾನು ಮಾತಾಡ್ತಾ ಇದ್ದೀನಿ. ಇದು ಚೇಂಜ್ ಆಗಬೇಕು. ನನ್ನ ಜೊತೆ ಯಾರಿರ್ತಾರೋ ಯಾರಿಲ್ವೋ ಗೊತ್ತಿಲ್ಲ ನನಗೆ, ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ನನ್ನ ಬಾಲ್ಯ ಸ್ನೇಹಿತರು
ಲೈಕ್ ಮೈಂಡೆಡ್ ಪೀಪಲ್ ಮತ್ತು ನಾನು ಕೆಲವರು ಪ್ರೆಸ್ನವ್ರ ಹತ್ರ ಹೋಗಿ ನಾನು ದಯವಿಟ್ಟು ಈ ಸೋಷಿಯಲ್ ಕಾಸ್ಗೆ ಕೈ ಜೋಡಿಸಿ ಒಂದು ದಿವಸಕ್ಕೆ 30 ನಿಮಿಷ ಕೊಡಿ ದಯವಿಟ್ಟು. ಎಲ್ಲ ನಾನು ಒಂದೇ ಒಂದು ಚಾನಲ್ಗೆ ಅಂತ ಕೇಳ್ಕೊಳ್ತಾ ಇಲ್ಲ. ಒಂದು ತಾಲೂಕಲ್ಲಿ ನಿಮ್ಮ ರೆಪ್ರೆಸೆಂಟೇಟಿವ್ ಹೋಗಿ ಬೇಸಿಕ್ ನೆಸಿಟೀಸು ಒಬ್ಬರ ಜೊತೆಲಿ ಹೋಗಿ, ಅಥವಾ ನೀವೇ ಇಂಡಿವಿಜುವಲ್ ನಿಮ್ಮನ್ನು ಸ್ಟಾಪ್ ಮಾಡೋರು ಯಾರಪ್ಪ ಅವರೇ ಕರ್ನಾಟಕದಲ್ಲಿ? ಪ್ರೆಸ್ ಅವ್ರನ್ನ ಬೇಕಾದರೆ ಒಬ್ಬ ಆಫೀಸರ್ನ ತಡೆ ಹಿಡಿತಾರೆ. ಪ್ರೆಸ್ ಅವರು ನೀವು ಹೋದರೆ ನಿಮ್ಮ ಐಡೆಂಟಿಟಿ ಕಾರ್ಡ್ ತೋರಿಸಿದ್ರೆ ಅವ್ರನ್ನ ತಡೆ ಹಿಡಿಯೋರಂತ ನಾನು ಇಲ್ಲಿವರೆಗೂ ಯಾರನ್ನೂ ನೋಡಿಲ್ಲ. ನಿಮ್ಗೆ ಅಷ್ಟು ಅಕ್ಸೆಸಿಬಿಲಿಟಿ, ಅಷ್ಟು ಪವರ್ ಇರಬೇಕಾದ್ರೆ ದಯವಿಟ್ಟು ನಮಗೆ ಒಂದು ಸ್ವಲ್ಪ ನಮ್ಮ ತಾಲೂಕುಗಳು, ಹಳ್ಳಿಗಳು ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ. ನಿಮಗೆ ಜನಗಳ ಆಶೀರ್ವಾದ ಮಾಡ್ತಾರೆ. ಇದರಿಂದ ಒಂದೊಂದು ಹಳ್ಳಿಗಳು ಉದ್ಧಾರ ಆದರೆ ನಮ್ಮ ರಾಜ್ಯ ಒಂದು ಒಳ್ಳೆಯ ಪೊಸಿಷನಲ್ಲಿ ಇರುತ್ತೆ ಅಂತ ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.